ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನದ ವಿಡಿಯೋದಲ್ಲಿ ತುಂಬ ರುಚಿಕರವಾದ ಗಿಣ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ. ಒಬ್ರೊಬ್ರು ಒಂದೊಂದು ಥರ ವಿಧಾನದಲ್ಲಿ ಗಿಣ್ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಮ್ಮ ಮನೇಲಿ ಹಸು ಕರು ಹಾಕಿತ್ತು. ಇಲ್ಲ ಮೊದಲನೇ ದಿನದಾದರೂ ಆಗ್ಬೋದು, ಇಲ್ಲ ಎರಡನೇ ದಿನದಾದರೂ ಆಗ್ಬೋದು. ಆ ಹಾಲಲ್ಲಿ ಗಿಣ್ ಮಾಡ್ತಾರೆ. ನಾನಿದು ಎರಡನೇ ದಿನದ ಹಾಲು ತಗೊಂಡು ಗಿಣ್ ಮಾಡ್ತಿದ್ದೀನಿ. ಬನ್ನಿ, ಅದಕ್ಕೆಲ್ಲ ಏನೇನು ಬೇಕು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಗಿಣ್ಣಾಲು ಕರೆದಿಟ್ಟಿದ್ದೀನಿ. ಬೆಳಗ್ಗೆ ಮತ್ತೆ ಸಾಯಂಕಾಲದ 2 ಟೈಮು ಇದೆ ಇಲ್ಲಿ ಗಿಣ್ಣಾಲು. ಹುಳಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಒಂದು ಬಾಣಲಿನ. ಈಗ ಅದಕ್ಕೆ 1 ಕಪ್ ಅಷ್ಟು ಕಡಲೆ ಬೀಜ ಹಾಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡ್ರೆ ಸಿಪ್ಪೆ ತೆಗೆಯೋಕ್ಕೆ ತುಂಬ ಈಸಿ ಆಗುತ್ತೆ. ಈಗ ಇದಾಗಿದೆ. ಸೌಂಡ್ ಕೇಳಿಸ್ಕೋದು, ಚಟಪಟ ಅಂತಿದೆಯಲ್ವಾ. ಈಗ ಇದಾಗಿದೆ ಅಂತ ಅರ್ಥ. ಈಗ ಇದನ್ನ ಒಂದು ಪಾತ್ರೆಗೆ, ಬೇರೆ ಪಾತ್ರೆಗೆ ಹಾಕ್ತೀನಿ. ಇವಾಗ ಇದನ್ನ ಮತ್ತೆ ಅದೇ ಪಾತ್ರೆಗೆ ಯಾವ ಕಪ್ಪಲ್ಲಿ ನಾನು ಕಡಲೆ ಬೀಜ ತಗೊಂಡು ಅದೇ ಕಪ್ಪಲ್ಲಿ ಈಗ 1 ಕಪ್ ಅಷ್ಟು ರವೆ ತಗೋತಿದ್ದೀನಿ. ಇದು ಉಪ್ಪಿಟ್ಟು ರವೆ ತಗೋತಿದ್ದೀನಿ. ಅದನ್ನೇ ಹಾಕ್ಬೇಕು. ಇನ್ಯಾವ ರವೆನೂ ಹಾಕಿದ್ರೆ ಚೆನ್ನಾಗಿ ಬರಲ್ಲ, ಉಪ್ಪಿಟ್ಟು ರವೆ ಹಾಕಿದ್ರೇನೆ ಚೆನ್ನಾಗಿರುತ್ತೆ. ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಹುರಿದಿದ್ದೆಲ್ಲ ಆಗಿದೆ ಇದು. ಈಗ ಇನ್ನೊಂದು ಪಾತ್ರೆಗೆ ಅವಲಕ್ಕಿ ತಗೊಳ್ಳೋಣ. ನಾನು ಯಾವ ಕಪ್ಪಲ್ಲಿ ರವೆ ಮತ್ತೆ ಕಡಲೆ ಬೀಜ ತಗೊಂಡಿದ್ನೋ ಅದೇ ಕಪ್ಪಲ್ಲಿ 2 ಕಪ್ ಅಷ್ಟು ಗಟ್ಟಿ ಅವಲಕ್ಕಿ ತಗೋತಿದ್ದೀನಿ. 2 ಕಪ್ ಅಷ್ಟು ನೀಟಾಗಿ ಸೋಸಿ ಎಲ್ಲ ಇಟ್ಕೊಂಡಿದ್ದೀನಿ. ಈಗ ಇದನ್ನ 1-2 ಸಲ ತೊಳ್ದು ಸ್ವಲ್ಪ ನೆನೆಸೋಣ. ಅದು ನೆನೆದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಇಲ್ಲ ಗಟ್ಟಿ ತರ ಇರುತ್ತಲ್ವಾ, ಅದಕ್ಕೋಸ್ಕರ. ಈಗ ಅವಲಕ್ಕಿನೂ ಸಹ ತೊಳ್ದು ನೆನೆಯಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಗಿಣ್ಣು ಕರ್ದಿದ್ವಲ್ಲ, ಆ ಗಿಣ್ಣನ್ನ ಈಗ ಹಾಕೋತಿದ್ದೀನಿ. ನಿಮಗೆ ಎಷ್ಟು ಹಾಲು ಹಾಕೋರು ಅಷ್ಟು ಚಂದ ಅದು. ನಾನಿಲ್ಲಿ 1.5 ಲೀಟರ್ ಅಷ್ಟು ಹಾಲು ತಗೊಂಡಿದ್ದೀನಿ. ಈಗ ಅದನ್ನ ಹಾಲೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 7-8 ಸಲ ಚೆನ್ನಾಗಿ ಕುದಿ ಬರಬೇಕು. ಅದು ಕುದಿ ಬಂದ್ರೆ ಹಾಲೆಲ್ಲ ಒಡ್ಕೊಳ್ಳುತ್ತೆ. ಈಗ ಇಲ್ಲಿ ಚೆನ್ನಾಗಿ ಕುದೀತಿದೆ ನೋಡಿ ಹಾಲು. ಇನ್ನ ಒಂದು 4-5 ಸಲ ಚೆನ್ನಾಗಿ ಕುದಿಬೇಕದು. ಇನ್ನ ಹಾಲು ಮತ್ತೆ ಅದ್ರ ನೀರು ಸಪ್ರೇಟ್ ತರ ಆಗ್ಬೇಕು, ಆಗ ಆಗಿದೆ ಅಂತ ಅರ್ಥ. ಇಲ್ಲಿ ಈಗ ಹಾಲೆಲ್ಲ ಚೆನ್ನಾಗಿ ಕುದ್ದಿದೆ. ನಾನು ಇದಕ್ಕೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಹಾಕೋತೀನಿ. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಬೆಲ್ಲನೂ ಸಹ. ಈಗ ಅದನ್ನು ಸ್ವಲ್ಪ ಕರಗಕ್ಕೆ ಬಿಡೋಣ. ಹಾಲು ಜೊತೆ ಅದು ಸ್ವಲ್ಪ ಚೆನ್ನಾಗಿ ಕರಗಲಿ. ಈಗ ಎರಡು ಮಿಕ್ಸ್ ಮಾಡಿ ನೋಡಿ. ಈಗ ಬೆಲ್ಲನೂ ಸಹ ಕರಗಿದೆ. ಈಗ ನಾವು ಅದಕ್ಕೆ ಆಗ್ಲೇ ತೊಳ್ದು ನೆನ್ಸಿಟ್ಕೊಂಡಿದ್ವಲ್ಲ ಅವಲಕ್ಕಿ, ಈಗ ಅದನ್ನು ಸಹ ಇದ್ರೊಳಗಡೆನೆ ಹಾಕ್ತಿದ್ದೀನಿ. ಈಗ ಅವಲಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಅವಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಈಗ ರವೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಿದ್ದೀನಿ. ಅದನ್ನು ಹಾಕಿ ಗಂಟಿಲ್ದೇ ಇರೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕೀಗ. ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ರವೆ ಸ್ವಲ್ಪ ಅಳ್ಬೇಕಲ್ವಾ, ಅವಲಕ್ಕಿ ನೆನ್ಸಿರೋದ್ರಿಂದ ಅದೇನು ಬೇಕಾಗಿಲ್ಲ. ರವೆ ಸ್ವಲ್ಪ ಅದರಲ್ಲೇ ಮಿಕ್ಸ್ ಆಗಲಿ ಚೆನ್ನಾಗಿ. ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಕಡಲೆಪಪ್ಪು ಸಹ ಹಾಕ್ತಿದ್ದೀನಿ, ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂತ. ಈಗ ಕಡಲೆ ಎಲ್ಲ ಹಾಕಾದ್ಮೇಲೆ ಮಿಕ್ಸ್ ಮಾಡಿ. ಹಾಗೆ ಸ್ವಲ್ಪ ಫ್ರೆಶ್ ಆಗಿರೋ ಕಾಯಿ ತುರಿ, ಅವಾಗ ತುರಿದೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು 1 ಹೋಳಷ್ಟು ಈಗ ಇದಕ್ಕೆ ಕಾಯಿ ತುರಿ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ತೆ. ಈಗ ಸ್ವಲ್ಪ ಒಂದು 5 ನಿಮಿಷ ಅದನ್ನ ಸ್ವಲ್ಪ ಬೇಯಕ್ಕೆ ಅಂತ ಬಿಡೋಣ. ಈಗ ಸ್ವಲ್ಪ ಬೆಂದಿದ್ದೆಲ್ಲ ಆಗಿದೆ. ಈಗ ಇದಕ್ಕೆ ನಾವೀಗ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಇಲ್ಲಿ ತುಪ್ಪಕ್ಕೆ ದ್ರಾಕ್ಷಿ ಮತ್ತೆ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ, ನೋಡ್ಬೋದು. ಈಗ ಇದನ್ನ ಅದಕ್ಕೆ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಗಿಣ್ಣಿಗೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ರೆ ರುಚಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನೋಡ್ಬೋದು, ಸಿಂಪಲ್ ಆಗಿ ಗಿಣ್ಣಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.